ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಜನರ ಬದುಕು ನರಕವಾಗ್ತಿದೆ ಅಂತ ನಿಮ್ಮ ಪಬ್ಲಿಕ್ ಟಿವಿ ಅಭಿಯಾನವನ್ನು ಮಾಡಿತ್ತು ಬೆಳಗ್ಗೆಯಿಂದ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಅಭಿಯಾನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ನಾವು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ, ಯಾರೇ ಆದ್ರೂ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ವಿಸ್ತೃತ ವರದಿಯ ಬಿಗ್ ಇಂಪ್ಯಾಕ್ಟ್. ಮುಖ್ಯಮಂತ್ರಿಗಳೇ ರಿಯಾಕ್ಷನ್ ಕೊಟ್ಟಿದ್ದಾರೆ, ನಾವು ಕ್ರಮ ಕೈಗೊಳ್ತೀವಿ ಅಂತ. ಮೈಸೂರು ಮತ್ತು ಚಾಮರಾಜನಗರ ಮೈಕ್ರೋ ಫೈನಾನ್ಸ್ ನವರು ಕಿರುಕುಳ ಕೊಟ್ಟು ತುಂಬಾ ಜನ ಓಡ್ಬಿಡ್ತಾವೆ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಕಿರುಕುಳ ಕೊಟ್ಟರು ಕೂಡ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಮೈಸೂರು ಮತ್ತು ಚಾಮರಾಜನಗರ ಮೈಕ್ರೋ ಫೈನಾನ್ಸ್ ನವರು ಕಿರುಕುಳ ಕೊಟ್ಟು ತುಂಬಾ ಜನ ಓಡ್ಬಿಡ್ತಾವೆ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಕಿರುಕುಳ ಕೊಟ್ಟರು ಕೂಡ ಮೈಕ್ರೋ ಫೈನಾನ್ಸ್ನವರು ಕಿರುಕುಳ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಟಾರ್ಚರ್ ಕೊಟ್ರೆ ಫೈನಾನ್ಸ್ ರಿಕವರಿ ಹೆಸರಲ್ಲಿ ಅಂಥವರ ವಿರುದ್ಧ ಅವ್ರು ಯಾರೇ ಆಗಿರಲಿ, ಎಷ್ಟೇ ದೊಡ್ಡ ಸಂಘ ಆಗಿರಲಿ, ಅಂಥವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಮತ್ತು ಯಾರ್ಯಾರು ಸಂತ್ರಸ್ತರಿದ್ದಾರೆ ಅವ್ರಿಗೆಲ್ಲ ಧೈರ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ನಾವು ಇದರಲ್ಲಿ ಝೀರೋ ಟಾಲರೆನ್ಸ್ ತೋರಿಸ್ತೀವಿ ಅಂತ. ಇದೇ ಭರವಸೆಯ ಮಾತುಗಳನ್ನು ಈಗ ಜಿಲ್ಲಾ ವ್ಯಾಪ್ತಿ, ತಾಲೂಕು ವ್ಯಾಪ್ತಿ ಪ್ರತಿ ಅಧಿಕಾರಿಗಳು ಕೂಡ ಹೋಗಿ ಹೇಳಬೇಕು. ಬಿಕಾಸ್ ನಿಮ್ಮನ್ನು ಹುಡ್ಕೊಂಡು ಬರೋದಕ್ಕಾಗಲ್ಲ ಜನರಿಗೆ, ಅವ್ರಿಗೆ ಯಾರ ಹತ್ರ ಹೋಗಬೇಕು, ಎಲ್ಲಿ ಹೋಗಬೇಕು ಅಂತಲೇ ಗೊತ್ತಿಲ್ಲ. ಸೊ ಹಿಂದಿನ ಸಿದ್ದರಾಮಯ್ಯ ಅವ್ರ ಸರ್ಕಾರದ ಅವಧಿಯಲ್ಲೂ ಈ ಬಡ್ಡಿ ದಂಧೆಕೋರರಿಗೆ ಕಡಿವಾಣ ಹಾಕಲಾಗಿತ್ತು. ಇದು ಆಗಲೂ ಅಷ್ಟೇ ಒಂದು ಪೀಕ್ಗೆ ಹೊಟ್ಟೋಗಿತ್ತು ಅದು. ಆಮೇಲೆ ಮುಖ್ಯಮಂತ್ರಿಗಳು ಬಂದರು, ಸೂಚನೆಯನ್ನು ಕೊಟ್ಟರು. ಹೀಗಾಗಿ ಪ್ರತಿ ಸ್ಟೇಷನಲ್ಲಿ ಲೈಸೆನ್ಸ್ಗಳನ್ನು ಚೆಕ್ ಮಾಡಿದ್ರು. ಯಾರ ಹತ್ರ ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರಗಳನ್ನು ಮಾಡ್ತಿದ್ರಲ್ಲ ಅವ್ರನ್ನೆಲ್ಲ ಹಿಡಿದು ಒಳಗಡೆ ಹಾಕಿದ್ರು. ನಂತರ ಕಾಟಗಳು ತಪ್ಪಿತ್ತು. ಸ್ವಲ್ಪ ದಿನ ಅಂತೂ ಕಮಕ್ ಕಿಮಕ್ ಅಂತಿರಲಿಲ್ಲ. ಈಗಲೂ ಕೂಡ ಭರವಸೆ ಕೊಟ್ಟಿದ್ದಾರೆ, ನೋಡೋಣ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಸೊ ಈ ವಿಚಾರದಲ್ಲಿ ನಾವು ಬೆಳಗ್ಗೆಯಿಂದ ಕೂಡ ರಿಪೋರ್ಟ್ ಮಾಡಿದ್ವಿ. ಪ್ರತಿ ಜಿಲ್ಲೆಯ ಕೇಸ್ ಸ್ಟಡಿಯನ್ನು ತೋರಿಸಿದ್ವಿ. 5 ಲಕ್ಷ 10 ಲಕ್ಷದಷ್ಟು ಜನ ಇಲ್ಲಿ ಈ ಮೈಕ್ರೋ ಫೈನಾನ್ಸರ್ಗಳ ಕಾಟದಿಂದ ಊರುಗಳನ್ನು ಬಿಟ್ಟಿದ್ದಾರೆ, ಸಂತ್ರಸ್ತರಾಗಿದ್ದಾರೆ, ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಳ್ತಿದ್ದಾರೆ ಅಂತ. ಇನ್ಸ್ಟೆಂಟ್ ಲೋನ್ ಆ್ಯಪ್ಗಳದ್ದು ಕೂಡ ಹಿಂಗೆ ಆಗಿತ್ತು ಕತೆ, ಒಂದು ಪೀಕ್ ಹೊಟ್ಟೋಗಿತ್ತು. ಆಮೇಲೆ ಗೈಡ್ಲೈನ್ಸ್ ಎಲ್ಲ ತಂದು ನಿಯಂತ್ರಣ ಮಾಡಿ ಮೂಗ್ದಾರ ಹಾಕಿದ್ರು.